ಸೊ ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ನಂಬರ್ 24 ಅನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ ಅಂತ ನೋಡೋದಾದ್ರೆ, ಪ್ಲಾಟ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಇನ್ ಜಿಯೋಜಿಬ್ರಾ ಅಂಡ್ ವಿಜುವಲೈಸ್ ದ ಗ್ರಾಫ್ಸ್ ಅಂತ ಇದೆ. ಅಂದ್ರೆ ಇಲ್ಲೇನು ಕೆಳಗಡೆ ಈ ಫಂಕ್ಷನ್ಸ್ಗಳನ್ನ ಕೊಟ್ಟಿದ್ದೀವಿ, ಈ ಫಂಕ್ಷನ್ಸ್ಗಳನ್ನ ನಾವು ಜಿಯೋಜಿಬ್ರಾದಲ್ಲಿ ಪ್ಲಾಟ್ ಮಾಡಬೇಕು. ಪ್ಲಾಟ್ ಮಾಡಿ ಅವನ್ನ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ. ಅಷ್ಟೇನೆ, ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ. ಜಿಯೋಜಿಬ್ರಾ ಓಪನ್ ಮಾಡೋದು, ಆಡ್ ಫಂಕ್ಷನ್, ಈವನ್ ಫಂಕ್ಷನ್, ಆಲ್ಜಿಬ್ರಾಯಿಕ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್ಸ್ ಇವುಗಳನ್ನ ಅಲ್ಲಿ ಪ್ಲಾಟ್ ಮಾಡೋದು. ಮತ್ತೆ ಅದು ಯಾವ ರೀತಿ ಕಾಣಿಸುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಟ್ಯಾಬ್ಯುಲರ್ ಕಾಲಮ್ಸ್ ಇತ್ತು ಅಂದ್ರೆ ಟ್ಯಾಬ್ಯುಲರ್ ಕಾಲಮ್ಸ್ ಅಲ್ಲಿ ಅವುಗಳನ್ನ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದು ಮ್ಯಾನ್ಯಲ್ಗಳಿತ್ತು ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಏನೇನು ಫಿಲ್ ಮಾಡಕ್ ಹೇಳಿರ್ತಾರೆ ಅದನ್ನ ವ್ಯಾಲ್ಯೂಗಳನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಓನ್ಲಿ ಸಿಂಪಲ್ ಥಿಂಗ್ಸ್, ಈ 6 ಫಂಕ್ಷನ್ಸ್ ಗಳನ್ನ ನಾವು ಜಿಯೋಜಿಬ್ರಾದಲ್ಲಿ ಪ್ಲಾಟ್ ಮಾಡಬೇಕು, ಅಷ್ಟೇ ಇರೋದು. ಸೊ ನಾವೀಗ ಫಸ್ಟ್ ಆ 6 ಫಂಕ್ಷನ್ಸ್ಗಳು ಏನೇನು ಅಂತ ಹೇಳಿ ನಾನು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಫಸ್ಟ್ ಆಡ್ ಫಂಕ್ಷನ್ಸ್ ಅಂತ ಹೇಳಿ ಇದೆ. ಆಡ್ ಫಂಕ್ಷನ್ಸ್ ಅಂತ ನೀವು ನೋಡೋದಾದ್ರೆ ಇಲ್ಲಿ ಆಡ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಇದರ ಡೆಫಿನೇಷನ್. ಆಡ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್. ಸೊ ಯಾವುದೇ ಒಂದು ಫಂಕ್ಷನ್ ತಗೊಂಡು ಆ ಫಂಕ್ಷನ್ ಅಲ್ಲಿ ಎಕ್ಸ್ ಜಾಗದಲ್ಲಿ ನೀವೇನಾದ್ರೂ ಮೈನಸ್ ಎಕ್ಸ್ ಅನ್ನ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆಗ ಮೈನಸ್ ಆಫ್ ಆನ್ಸರ್ ಆ ಫಂಕ್ಷನ್ ಬಂದ್ರೆ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬಂತು ಅಂದ್ರೆ ಅದನ್ನ ನಾವು ಆಡ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇವನ್ ಫಂಕ್ಷನ್ ಅಂದ್ರೆ ಸೇಮ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಇತ್ತು ಅಂದ್ರೆ ಆ ಎಕ್ಸ್ ಜಾಗದಲ್ಲಿ ನೀವು ಮೈನಸ್ ಅನ್ನ ಹಾಕಿದ್ರು ಕೂಡ ಆನ್ಸರ್ ಸೇಮ್ ಫಂಕ್ಷನ್ ಉಳ್ಕೊಳ್ತು, ಮೈನಸ್ ಬರಲಿಲ್ಲ ಜೊತೆಲಿ ಅಂದ್ರೆ ಅದನ್ನ ನಾವು ಇವನ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಒನ್ ಫಂಕ್ಷನ್ ಹಿಯರ್. ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ನಾನು ತಗೊಳ್ತೀನಿ. ಸೊ ಐ ವಿಲ್ ಟೇಕ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ಒಂದು ಫಂಕ್ಷನ್ ಅನ್ನ ತಗೊಳ್ತೀನಿ. ಈ ಒಂದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಫಂಕ್ಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಅನ್ನ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ ಎಫ್ ಆಫ್ ಎಕ್ಸ್ ಜಾಗದಲ್ಲಿ 1 ಮಿನಿಟ್. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇದೆ ಒಂದು ಫಂಕ್ಷನ್, ಅದು ಆಡ್ ಫಂಕ್ಷನ್ ಇವನ್ ಫಂಕ್ಷನ್ ಅಂತ ಹೇಳಿ ನಾನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಏನ್ ಮಾಡ್ತೀನಿ, ಎಕ್ಸ್ ಜಾಗದಲ್ಲಿ ನಾನು ಮೈನಸ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ನಾನು ಮೈನಸ್ ಎಕ್ಸ್ ಅನ್ನ ಹಾಕಿದಾಗ ಆಗ ಇಲ್ಲಿ ಬರೋ ಆನ್ಸರ್ ಕೂಡ ಏನಾಗಿದೆ, ಮೈನಸ್ ಎಕ್ಸ್ ಆಗಿರುತ್ತೆ. ಓಕೆ, ಸೊ ದಿಸ್ ಒನ್ ಈ ರೀತಿ ಆಡ್ ಫಂಕ್ಷನ್ ಅಂತ ಹೇಳಿದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬರಬೇಕು. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಟೇಕನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ನಾನು ತಗೊಂಡಿದ್ದೀನಿ. ಈಗ ಇಲ್ಲಿ ಎಕ್ಸ್ ಜಾಗದಲ್ಲಿ ನಾನು ಮೈನಸ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇಲ್ಲೂ ಎಕ್ಸ್ ಜಾಗದಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಮೈನಸ್ ಎಕ್ಸ್ ಅನ್ನೇ ಹಾಕ್ಬೇಕಾಗತ್ತೆ. ಸೊ ಹಾಗಾಗಿ ಮೈನಸ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಅದು ಮೈನಸ್ ಆಫ್ ಎಕ್ಸ್ ಅಂದ್ರೆ ಏನದು ಎಫ್ ಆಫ್ ಎಕ್ಸ್ ಫಂಕ್ಷನ್ ಆಗತ್ತೆ. ಸೊ ಮೈನಸ್ ಅಂದ್ರೆ ದಟ್ ವಿಲ್ ಬಿ ಎಫ್ ಆಫ್ ಎಕ್ಸ್ ಫಂಕ್ಷನ್ ಆಗತ್ತೆ. ಈ ರೀತಿ ಆಗತ್ತೆ, ಅರ್ಥ ಆಯ್ತಲ್ಲ. ಸೊ ಈ ಒಂದು ಫಂಕ್ಷನ್ಗೆ ನಾವು ಆಡ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್, ಮೈನಸ್ ಆಫ್ ದಟ್ ಫಂಕ್ಷನ್ ಬಂದಾಗ ಅಂತ ಫಂಕ್ಷನ್ ನಾವು ಆಡ್ ಫಂಕ್ಷನ್ ಅಂತ ಹೇಳಿ ತಗೊಳ್ತೀವಿ. ಸಿಮಿಲರ್ಲಿ ನಾವು ಈವನ್ ಫಂಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಸೇಮ್ ಥಿಂಗ್, ಎಫ್ ಆಫ್ ಎಕ್ಸ್ ಇದೆ. ಸೊ ಎಫ್ ಆಫ್ ಎಕ್ಸ್ ಅನ್ನೇ ತಗೊಳ್ಬೇಕಾಗತ್ತೆ, ಆದ್ರೆ ಇಲ್ಲಿ ಎಕ್ಸ್ ಅನ್ನ ತಗೊಳ್ಳಲ್ಲ, ಬಿಕಾಸ್ ಎಕ್ಸ್ ಇಸ್ ಎ ಆಡ್ ಫಂಕ್ಷನ್. ಹಾಗಾಗಿ ನಾನು ಎಕ್ಸ್ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ಅನದರ್ ಫಂಕ್ಷನ್ ದಟ್ ಈಸ್ ಎಕ್ಸ್ ಸ್ಕ್ವೇರ್ ತಗೊಳ್ತೀನಿ. ಸಿಂಪಲ್ ಟರ್ಮ್ಸ್ ಅನ್ನ ನಾನು ತಗೊಳ್ತೀನಿ. ಎಕ್ಸ್ ಸ್ಕ್ವೇರ್ ನ ತಗೊಂಡಾಗ ಸೇಮ್ ಥಿಂಗ್ ನಾನು ಏನ್ ಮಾಡ್ಬೇಕೀಗ, ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಅನ್ನ ಹಾಕ್ಬೇಕು. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಅನ್ನ ಹಾಕಿದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಏನಿದೆ, ಸೊ ಎಕ್ಸ್ ಸ್ಕ್ವೇರ್ ನಲ್ಲಿ ಎಕ್ಸ್ ಜಾಗದಲ್ಲಿ ಕೂಡ ನಾವೇನ್ ಹಾಕ್ಬೇಕಾಗತ್ತೆ, ಮೈನಸ್ ಎಕ್ಸ್ ಅನ್ನ ಹಾಕ್ಬೇಕಾಗತ್ತೆ. ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡಬೇಕಾಗತ್ತೆ. ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡಿದಾಗ ನಿಮಗೆ ಗೊತ್ತಿದೆ ಮೈನಸ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಆಗತ್ತೆ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಅಷ್ಟೇ ಉಳಿಯುತ್ತೆ. ಮೈನಸ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಆದಾಗದ್ರಿಂದ ಆನ್ಸರ್ ಉಳಿಯೋದು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಷ್ಟೇ ಉಳಿಯುತ್ತೆ. ಸೊ ಆ ಪ್ಲಸ್ ಎಕ್ಸ್ ಉಳಿಯತಕ್ಕಂಥದ್ದು ಫಂಕ್ಷನ್ ಯಾವುದು ಅಂತ ನೋಡೋದಾದ್ರೆ ಅದು ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಸೊ ನೀವಿವನ್ನು ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಅನ್ನ ಹಾಕಿದ್ರು ಕೂಡ ಆನ್ಸರ್ ನಿಮಗೆ ಎಫ್ ಆಫ್ ಎಕ್ಸ್ ಬಂತು ಅಂತ ಅಂದ್ರೆ ದೆನ್ ದಟ್ ಫಂಕ್ಷನ್ ಇಸ್ ಕಾಲ್ಡ್ ಎಸ್ ಈವನ್ ಫಂಕ್ಷನ್. ಎಫ್ ಆಫ್ ಮೈನಸ್ ಎಕ್ಸ್ ಹಾಕಿದಾಗ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬಂತು ಅಂದ್ರೆ ಅದು ಆಡ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಹಾಕಿದಾಗ ಸೇಮ್ ಎಫ್ ಆಫ್ ಎಕ್ಸ್ ಬಂತು ಅಂದ್ರೆ ಅದು ಈವನ್ ಫಂಕ್ಷನ್. ಓಕೆ, ಆಡ್ ಫಂಕ್ಷನ್ ಮತ್ತೆ ಈವನ್ ಫಂಕ್ಷನ್ಸ್ ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ನಾವು ಆಲ್ಜಿಬ್ರಾಯಿಕ್ ಫಂಕ್ಷನ್ ನ ಹೇಳಿದೀವಿ. ಸೊ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಇದೆ. ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಎಕ್ಸ್ ರೂಟ್ ಎಕ್ಸ್, ರ್ಯಾಷನಲ್ ನಂಬರ್ ಯಾವ್ದಾದ್ರೂ ಇರಬಹುದು, ಕಾನ್ಸ್ಟೆಂಟ್ಸ್ ಜೊತೆಲಿ ಇರಬಹುದು. ಅಂತ ಒಂದು ಫಂಕ್ಷನ್ಸ್ ಗಳನ್ನ ನಾವೇನಂತ ಕರಿತೀವಿ, ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಗೆಟ್ ಹಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x
ಮೈನಸ್ 2 ಲೈಕ್ ದಿಸ್, ಅಥವಾ ರೂಟ್ ಎಕ್ಸ್ ಅನ್ನ ಸೇರಿಸ್ಕೋಬಹುದು. ಇಂತರ ಓನ್ಲಿ ಎಕ್ಸ್ ಟರ್ಮ್ಸ್ ಗಳು ಇರುತ್ತೆ ಅಥವಾ ಕಾನ್ಸ್ಟೆಂಟ್ಸ್ ಗಳು ಇರುತ್ತೆ. ಆ ಒಂದು ಫಂಕ್ಷನ್ ಅನ್ನು ನಾವು ಆಲ್ಜಿಬ್ರಾಯಿಕ್ ಫಂಕ್ಷನ್ ಅಂತ ಹೇಳಿ ತಗೊಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್ ಆದ್ಮೇಲೆ ನೆಕ್ಸ್ಟ್ ಫಂಕ್ಷನ್ ಇರ್ತಕ್ಕಂಥದ್ದು ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಟ್ರಿಗೋನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ನೀವು ನೋಡೋದಾದ್ರೆ, ಸೊ ಟ್ರಿಗೋನೋಮೆಟ್ರಿಕ್ ಫಂಕ್ಷನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಟೋಟಲ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಸೊ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಆ ರೀತಿ ಎಲ್ಲ ಫಂಕ್ಷನ್ಸ್ ಗಳಿದೆಯಲ್ಲ, ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಓಕೆ, ಈ ಎಲ್ಲ ಫಂಕ್ಷನ್ಸ್ ಗಳನ್ನ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ ತಗೊಳ್ತೀವಿ, ಅದು ನಿಮಗೆ ಗೊತ್ತಿದೆ. ಅದಾದ್ಮೇಲೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಇದೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಅಂದ್ರೆ, ಸೊ ವಿ ಹ್ಯಾವ್ ಇ ಪವರ್ ಎಕ್ಸ್ ಅಂಡ್ ಎ ಪವರ್ ಎಕ್ಸ್. ಓಕೆ, ಸೊ ಇ ಪವರ್ ಎಕ್ಸ್ ಬಂತು ಅಂದ್ರೆ ಅದು ಕೂಡ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಎ ಪವರ್ ಎಕ್ಸ್ ಬಂತು ಅಂದ್ರೆ ಕೂಡ ಅದು ಕೂಡ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಇ ಪವರ್ ಎಕ್ಸ್ ಅಂಡ್ ಎ ಪವರ್ ಎಕ್ಸ್. ಈ ತರ ಪವರ್ ಗಳು ಇರ್ತಕ್ಕಂಥ ಎರಡು ಫಂಕ್ಷನ್ಸ್ ಗಳನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಹೇಳಿ ತಗೊಳ್ತೀವಿ. ಅಂಡ್ ಫೈನಲಿ ಅನದರ್ ಒನ್ ಯಾವ್ದಿದೆ ಅಂತ ನೋಡೋದಾದ್ರೆ ಲಾಗರಿಥಮಿಕ್ ಫಂಕ್ಷನ್ಸ್. ಲಾಗರಿಥಮಿಕ್ ಫಂಕ್ಷನ್ಸ್ ಅಂದ್ರೆ ಲಾಗ್ ಟು ದ ಬೇಸ್ ಇ ಅಂಡ್ ಲಾಗ್ ಟು ದ ಬೇಸ್ ಎ. ಓಕೆ, ಲಾಗರಿಥಮಿಕ್ ಫಂಕ್ಷನ್ ಇದೆ, ಲಾಗ್ ಟು ದ ಬೇಸ್ ಇ ಅಂಡ್ ಲಾಗ್ ಟು ದ ಬೇಸ್ 10 ಎರಡನ್ನ ನಾವು ತಗೊಳ್ತೀವಿ ಲಾಗರಿಥಮಿಕ್ ಫಂಕ್ಷನ್ಸ್. ಲಾಗರಿಥಮಿಕ್ ಫಂಕ್ಷನ್ ಅಂತ ನೋಡೋದಾದ್ರೆ ಸೇಮ್ ಆ ಫಂಕ್ಷನ್ಸ್ ಗಳು ನಿಮಗೆ ಗೊತ್ತಿರುತ್ತೆ, ಲಾಗ್ ಫಂಕ್ಷನ್ಸ್ ಯಾವ್ಯಾವ್ದಿದೆ ಅಂತ ಹೇಳಿ. ಸೊ ಅದನ್ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ, ಆಯ್ತಲ್ಲ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಫಂಕ್ಷನ್ಸ್ ಹಿಯರ್. ಸೊ ಲಾಗರಿಥಮಿಕ್ ಫಂಕ್ಷನ್ಸ್ ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ನೋಡಿ ಇಲ್ಲಿ ಬರ್ಕೊಳ್ತೀನಿ. ಸೊ ಲಾಗ್ ಟು ದ ಬೇಸ್ 10 ಒಂದಿರುತ್ತೆ ಅಥವಾ ಬೇಸ್ ಇ ಇರುತ್ತೆ. ನಾವು ಜನರಲಿ ಲಾಗ್ ಟು ದ ಬೇಸ್ 10 ಯೂಸ್ ಮಾಡ್ತೀವಿ. ಲಾಗ್ ಟು ದ ಬೇಸ್ 10 ಇಲ್ಲಿ ಮೇಲ್ಗಡೆ ಎಕ್ಸ್ ಇರಬಹುದು, ಅಥವಾ ಲಾಗ್ ಟು ದ ಬೇಸ್ ಇ, ಲಾಗ್ ನ್ಯಾಚುರಲ್ ಲಾಗ್ ಮತ್ತೆ ಕಾಮನ್ ಲಾಗ್ ಅಂತ ಹೇಳಿ ನೀವೆಲ್ಲ ಹೈಸ್ಕೂಲ್ ಅಲ್ಲಿ ಓದಿರ್ತೀರಾ. ಸೊ ಈ ರೀತಿ, ಸೊ ಇವನ್ನ ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಆಡ್ ಫಂಕ್ಷನ್ಸ್ ಅಂದ್ರೆ ಇದು, ಈವನ್ ಫಂಕ್ಷನ್ಸ್ ಅಂದ್ರೆ ಈ ತರ, ದೆನ್ ಆಲ್ಜಿಬ್ರಾಯಿಕ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂಡ್ ಲಾಗರಿಥಮಿಕ್ ಫಂಕ್ಷನ್ಸ್. ಸೊ ಈ ವ್ಯಾಲ್ಯೂಗಳು ಜಿಯೋಜಿಬ್ರಾದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ಜಸ್ಟ್ ಡ್ರಾ ಮಾಡೋದಷ್ಟೇ, ಸೇಮ್ ಟೈಪ್ ಅಲ್ಲೇ ಡ್ರಾ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಈಗ ನಾನು ಜಿಯೋಜಿಬ್ರಾ ಓಪನ್ ಮಾಡ್ಕೊಳ್ತೀನಿ. ನಿಮಗೆ ಗೊತ್ತಿದೆ ಜಿಯೋಜಿಬ್ರಾ, ಅದನ್ನ ಇನ್ಸ್ಟಾಲ್ ಮಾಡಿ ಏನಾದ್ರೂ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಜಿಯೋಜಿಬ್ರಾ ಕ್ಲಾಸಿಕ್ ಅಂತ ಹೇಳಿ ಡೈರೆಕ್ಟ್ ಆಗಿ ಓಪನ್ ಮಾಡಿ ಅಲ್ಲೂ ಕೂಡ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಈ ರೀತಿ ನೀವು ಜಿಯೋಜಿಬ್ರಾವನ್ನ ಓಪನ್ ಮಾಡ್ಕೊಳ್ತೀರಾ ಸಿಸ್ಟಮ್ ಅಲ್ಲಿ. ಸಿಂಪಲ್, ಫಸ್ಟ್ ಗೆ ನಾನು ಆಡ್ ಫಂಕ್ಷನ್ ಅನ್ನ ಹಾಕೊಳ್ತೀನಿ. ಸೊ ನೀವಲ್ಲೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೀವು ಆಡ್ ಫಂಕ್ಷನ್ ಯಾವುದು, ಎಕ್ಸ್ ನಾನು ತಗೊಂಡಿದ್ದೆ ಅಲ್ಲಿ. ಆಡ್ ಫಂಕ್ಷನ್ ಯಾವುದು ಅಂದ್ರೆ ಎಕ್ಸ್. ಸೊ ಎಕ್ಸ್ ಅನ್ನ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಸಾಕು. ನೋಡಿ ಆ ಫಂಕ್ಷನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ದಿಸ್ ಇಸ್ ಆಡ್ ಫಂಕ್ಷನ್. ಓಕೆ, ಎಕ್ಸ್ ಈ ರೀತಿ ಬರುತ್ತೆ. ಸೊ ಈ ಒಂದು ಆಡ್ ಫಂಕ್ಷನ್ಸ್ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಏನು ಆಕ್ಸಿಸ್ ಇರುತ್ತಲ್ಲ, ಇದರಲ್ಲಿ ಸಿಮೆಟ್ರಿಕ್ ಆಗಿರುತ್ತೆ. ಇಲ್ಲಿಂದ ಈ ಕಡೆ ಯಾವ ರೀತಿ ವ್ಯಾಲ್ಯೂಸ್ ಇರುತ್ತೋ ಇಲ್ಲಿಂದ ಈ ಕಡೆಗೆ ಕೂಡ ಅದೇ ತರ ಇರುತ್ತೆ, ಬಟ್ ಆರಿಜಿನ್ ಮೂಲಕ ಪಾಸ್ ಆಗಿರುತ್ತೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಸೊ ಇದು ಸಿಮೆಟ್ರಿಕ್ ಆಗಿದೆ. ಇಲ್ಲಿ ಆಡ್ ಫಂಕ್ಷನ್ ಆರಿಜಿನ್ ಇಂದ ಆ ಕಡೆಗೆ ಎಷ್ಟು ಪಾರ್ಟ್ ಇರುತ್ತೋ ಈ ಕಡೆ ಕೂಡ ಪಾರ್ಟ್ ಅಷ್ಟೇ ಇರುತ್ತೆ. ಬೇಕಾದ್ರೆ ಇನ್ನೊಂದನ್ನ ಕೂಡ ನಾನು ಹಾಕ್ಬಹುದು, ದಟ್ ಇಸ್ ಎಕ್ಸ್ ಪವರ್ 3. ಅದನ್ನು ಕೂಡ ಆಡ್ ಫಂಕ್ಷನ್ ಆಗುತ್ತೆ. ಎಕ್ಸ್ ಹೊಡೆದು ಇಲ್ಲಿ ನಿಮ್ಮ ಒಂದು ಕೀಬೋರ್ಡ್ ಅಲ್ಲಿ ನಂಬರ್ 6 ಇದೆಯಲ್ಲ, ಅಲ್ಲಿ ಒಂದು ಕ್ಯಾಪ್ ಆಪ್ಷನ್ ಇರುತ್ತೆ. ಶಿಫ್ಟ್ ಇಟ್ಕೊಂಡು ಆ ಬಟನ್ ನೋಡಿದು 3 ಹೊಡೆದ್ರೆ ನಿಮಗೆ ನೋಡಿ ಎಕ್ಸ್ ಕ್ಯೂಬ್ ಬರುತ್ತೆ. ಎಂಟರ್ ಹೊಡೆದ್ರೆ ನೋಡಿ ದಿಸ್ ಒನ್. ದಿಸ್ ಈಸ್ ಆಲ್ಸೋ ಆಡ್ ಫಂಕ್ಷನ್. ಎಲ್ಲ ಯಾವುದೇ ಆಡ್ ಫಂಕ್ಷನ್ಸ್ ತಗೊಳ್ರಿ, ಅದು ಈ ಒಂದು ಆರಿಜಿನ್ ಇಂದ ಪಾಸ್ ಆಗಿರುತ್ತೆ. ಜೊತೆಗೆ ಈ ಆರಿಜಿನ್ ಇಂದ ಈ ಕಡೆ ಯಾವ ತರ ಟೈಪ್ ಅಲ್ಲಿ ಇರುತ್ತಾ ಫಾರ್ಮ್ಯಾಟ್, ಈ ಆರಿಜಿನ್ ಇಂದ ಈ ಕಡೆನೂ ಕೂಡ ಅದೇ ಫಾರ್ಮ್ಯಾಟ್ ಅಲ್ಲಿ ಆ ವ್ಯಾಲ್ಯೂ ಇರುತ್ತೆ. ನೆಕ್ಸ್ಟ್ ನಾವು ಇವನ್ ಫಂಕ್ಷನ್ಸ್ ಗಳನ್ನ ನೋಡೋದಾದ್ರೆ, ಇವನ್ ಫಂಕ್ಷನ್ಸ್ ಗಳು ಎಕ್ಸ್ ಸ್ಕ್ವೇರ್ ಇರುತ್ತೆ. ಸೊ ಎಕ್ಸ್ ಬರ್ದು ಈಗ ಸೇಮ್ ಶಿಫ್ಟ್ ಇಟ್ಕೊಂಡು 6 ಬಟನ್ ಹೊಡೆದ್ರೆ, 6 ನಂಬರ್ ಹೊಡೆದ್ರೆ ಅಲ್ಲಿ ಕ್ಯಾಪ್ ವರ್ಕ್ ಆಗುತ್ತೆ. 2 ಹೊಡೆರಿ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೋಡಿ ಎಕ್ಸ್ ಸ್ಕ್ವೇರ್ ಬಂತು. ಇದು ಇವನ್ ಫಂಕ್ಷನ್ ಆಗುತ್ತೆ. ಸೊ ಇವನ್ ಫಂಕ್ಷನ್ಸ್ ಗಳೆಲ್ಲ ಏನಪ್ಪಾ ಅಂತಂದ್ರೆ, ಅವು ನಾವು ಇಲ್ಲಿ ಎಫ್ ಆಫ್ ಎಕ್ಸ್ ರೀತಿಯಲ್ಲಿ ತಗೊಂಡಿರೋದ್ರಿಂದ, ನಾವು ಫಂಕ್ಷನ್ ಆಫ್ ಎಕ್ಸ್ ಅಂತ ತಗೊಂಡಿರೋದ್ರಿಂದ, ದೇ ಆರ್ ಆಲ್ವೇಸ್ ಸಿಮೆಟ್ರಿಕ್ ಅಬೌಟ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ ಮೇಲ್ಗಡೆ ಪೂರ್ತಿ ಇದು ಸಿಮೆಟ್ರಿಕ್ ಆಗಿರುತ್ತೆ. ಎಚ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಅದೇ ರೀತಿಯಲ್ಲಿ ಇವನ್ ಯು ಕ್ಯಾನ್ ಟೇಕ್ ಕಾಸ್ ಎಕ್ಸ್. ಓಕೆ, ಕಾಸ್ ಎಕ್ಸ್ ಇಸ್ ಆಲ್ಸೋ ಇವನ್ ಫಂಕ್ಷನ್. ಅದು ಕೂಡ ಆ ಒಂದು ವೈ ಆಕ್ಸಿಸ್ ಅಲ್ಲಿ ಸಿಮೆಟ್ರಿಕ್ ಆಗಿರುತ್ತೆ. ಅದ್ ಬೇಡ ಅಂದ್ರೆ ಇನ್ನೊಂದನ್ನು ಟ್ರೈ ಮಾಡಿ, ಎಕ್ಸ್ ಪವರ್ 4 ಟ್ರೈ ಮಾಡಿ. ಓಕೆ, ದಟ್ ಈಸ್ ಆಲ್ಸೋ ಸಿಮೆಟ್ರಿಕ್ ಅಬೌಟ್ ವೈ ಆಕ್ಸಿಸ್. ಇದು ವೈ ಆಕ್ಸಿಸ್ ಇರುತ್ತೆ. ವೈ ಆಕ್ಸಿಸ್ ಮೇಲೆ ಈ ಕಡೆಯಿಂದ ಈ ಕಡೆಗೆ ಎಷ್ಟೇ ಇರುತ್ತೋ ಈ ಕಡೆಯಿಂದ ಈ ಕಡೆಗೂ ಕೂಡ ಅಷ್ಟೇ ಇರುತ್ತೆ. ಅದೇ ಆಡ್ ಫಂಕ್ಷನ್ಸ್ ಆದ್ರೆ ಈ ಒಂದು ಆರಿಜಿನ್ ಇಂದ ಈ ಕಡೆಗೆ ಎಷ್ಟು ಇರುತ್ತೋ ಈ ಒಂದು ಆರಿಜಿನ್ ಇಂದ ಆ ಕಡೆ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಇದು ಆಡ್ ಫಂಕ್ಷನ್ಸ್ ಗ್ರಾಫ್, ಇದು ಇವನ್ ಫಂಕ್ಷನ್ಸ್ ಗ್ರಾಫ್. ಇವೆರಡು ಆಡ್ ಫಂಕ್ಷನ್ಸ್, ಸಾರಿ ಇವೆರಡು ಇವನ್ ಫಂಕ್ಷನ್ಸ್, ಇವೆರಡು ಆಡ್ ಫಂಕ್ಷನ್ಸ್ ಗ್ರಾಫ್ ಇದೆ. ನೆಕ್ಸ್ಟ್ ಇದಾದ್ಮೇಲೆ ನಾನು ಯಾವ್ದಾದ್ರು ಒಂದು ಆಲ್ಜಿಬ್ರಾಯಿಕ್ ಫಂಕ್ಷನ್ ಅನ್ನ ಹಾಕ್ತೀನಿ. ಎಕ್ಸ್ ಕ್ಯೂಬ್ ಮೈನಸ್ 3 ಎಕ್ಸ್ ಸ್ಕ್ವೇರ್ ಪ್ಲಸ್
ಪ್ಲಸ್ 2x ಅಂಡ್ ಮೈನಸ್ 6 ನೋಡಿ ಈ ರೀತಿ ಒಂದು ಫಂಕ್ಷನ್ ಅನ್ನು ತಗೊಳ್ತೀನಿ. ನೋಡಿ ಹೊಡೆದ್ರೆ ಈ ಫಂಕ್ಷನ್ ಈ ರೀತಿ ಬಂದಿದೆ ನೋಡಿ. ಸೊ ಇಲ್ಲಿದೆ. ಓಕೆ, ಸೊ ದಿಸ್ ಇಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್. ಆಲ್ಜಿಬ್ರಾಯಿಕ್ ಫಂಕ್ಷನ್ ಈ ವ್ಯಾಲ್ಯೂಸ್ ಯಾವ ತರ ಪ್ಲಸ್ ಮೈನಸ್ ತಗೊಳ್ತಾರೆ ಆ ರೀತಿ ಅದು ವೇರಿಯೇಷನ್ಸ್ ಆಗುತ್ತೆ. ನೋಡಿ ಇಲ್ಲಿ ಬಂದಿದೆ ವ್ಯಾಲ್ಯೂಸ್. ಇವನ್ ಇಲ್ಲಿ ನೀವು ವ್ಯಾಲ್ಯೂಸ್ ಗಳನ್ನ ಚೇಂಜ್ ಮಾಡ್ತಾ ಹೋದ್ರೆ ಆ ಟೈಪ್ ಅಲ್ಲಿ ಅದು ಕೂಡ ಚೇಂಜಸ್ ಆಗುತ್ತೆ. ನೋಡಿ ಈ ತರ ಹೋಗುತ್ತೆ. ಅಥವಾ ಇಲ್ಲಿ ಕೂಡ ಇಲ್ಲಿ ಯಾವ್ದಾರ ಒಂದು ವ್ಯಾಲ್ಯೂ ಹಾಕ್ತೀರಾ ಅಂತ ಅನ್ಕೊಳ್ಳಿ, 6 ಹಾಕ್ತೀರಾ ಅನ್ಕೊಳ್ಳಿ. ನೋಡಿ ಆ ವ್ಯಾಲ್ಯೂ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಈ ರೀತಿ ನೀವು ಯಾವ ತರ ವ್ಯಾಲ್ಯೂಸ್ ಕೊಡ್ತೀರಾ ಆ ರೀತಿ ಗ್ರಾಫ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸಿಂಪಲ್ ಆಯ್ತಲ್ಲ. ಸೊ ಇವನ್ನ ನಾವು ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಗೆ ಗ್ರಾಫ್ ನೋಡೋದಾದ್ರೆ ಈ ರೀತಿ ಬರುತ್ತೆ. ಆಯ್ತಲ್ಲ. ಸೊ ಈ ರೀತಿ ಬರುತ್ತೆ. ನೀವು ಯಾವ ತರ ನಂಬರ್ಸ್ ಚೇಂಜ್ ಮಾಡ್ತೀರಾ ಆ ಟೈಪ್ ಅಲ್ಲಿ ಗ್ರಾಫ್ ಚೇಂಜಸ್ ಆಗ್ತಾ ಹೋಗುತ್ತೆ. ದೆನ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಆದ್ಮೇಲೆ ನೆಕ್ಸ್ಟ್ ಫಂಕ್ಷನ್ಸ್ ಯಾವ್ದು ತಗೊಳ್ತೀವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದನ್ನ ಆಲ್ರೆಡಿ ನಾವು ಹಿಂದೆನೆ ನಾವು ಜಿಯೋಜಿಬ್ರಾದಲ್ಲಿ ಡ್ರಾ ಮಾಡಿದೀವಿ. ಸಿಂಪಲ್ sin x ಅಂತ ಕೊಡಿ, ಎಂಟರ್ ಮಾಡಿ. ನೋಡಿ ಇದು sin x ಗ್ರಾಫ್ ಬರುತ್ತೆ. ನೆಕ್ಸ್ಟ್ cos x ಅಂತ ಕೊಡಿ, ಅದ್ರದ್ದು ಗ್ರಾಫ್ ಈ ರೀತಿ ಬರುತ್ತೆ. tan x ಅಂತ ಕೊಡಿ, ನೋಡಿ ಅದ್ರದ್ದು ಗ್ರಾಫ್ ಈ ರೀತಿ ಬರುತ್ತೆ. ಈ ರೀತಿ ಎಲ್ಲಾ ಗ್ರಾಫ್ಗಳನ್ನು ನಾವು ಒಂದರಲ್ಲೇ ನಾವು ಶೋ ಮಾಡ್ತಾ ಹೋಗ್ಬೋದು. ಸೊ ಓಕೆ, sin x, cos x, tan x ಎಲ್ಲವುದು ಕೂಡ ಇಲ್ಲೇ ಬರ್ತಾ ಹೋಗುತ್ತೆ. ಸೊ ಇವನ್ನ ತಗೊಂತಾ ಹೋಗ್ತೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಈಗ ಎಲ್ಲಾದು ಆಯ್ತು. ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಕ್ಯೂಬ್ ಆಯ್ತು, ಎಕ್ಸ್ ಕ್ಯೂಬ್ ಆಡ್ ಫಂಕ್ಷನ್ಸ್ ಆಯ್ತು, ಇವನ್ ಫಂಕ್ಷನ್ಸ್ ಆಯ್ತು, ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಆಯ್ತು ಅಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಯ್ತು. ಸೊ ಈಗ ಸ್ವಲ್ಪ ವ್ಯಾಲ್ಯೂಸ್ ಗಳು ನೋಡಿ ಗೊತ್ತಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡೋಣ. ಸೊ ಇವೆಲ್ಲ ಆಯ್ತು. ಅದೇ ರೀತಿ ನೆಕ್ಸ್ಟ್ ಯಾವ ವ್ಯಾಲ್ಯೂಸ್ ಅಂತ ನೋಡೋದಾದ್ರೆ ಉಳಿದಿರೋದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಯಾಕಂದ್ರೆ ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ತಗೊಳ್ಳೋಣ. ಸೊ ಎಕ್ಸ್ಪೋನೆನ್ಷಿಯಲ್ ಪವರ್ ಸೇಮ್ ಥಿಂಗ್, ಇ ಪವರ್ ಎಕ್ಸ್ ಅಂತ ತಗೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಸೇಮ್ ಇ ಪವರ್ ಕ್ಯೂಬ್, ಇ ಪವರ್ 3 ಅಂತಾನು ಬೇಕಾದ್ರೆ ತಗೋಬಹುದು ನೀವು. ಇ ಪವರ್ 3 ಅಂತ ಹೊಡೆದ್ರೆ ನೋಡಿ ಆ ಗ್ರಾಫು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಆಯ್ತಲ್ಲ. ಅದು ಒಂದೇ ಪಾಯಿಂಟ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದು ಒಂದೇ ಪಾಯಿಂಟ್ ಅಲ್ಲಿ ಇರುತ್ತೆ. ಇ ಪವರ್ ಎಕ್ಸ್ ತಗೊಂಡ್ರೆ ಮಾತ್ರ ನಿಮಗೆ ವೇರಿಯೇಷನ್ ಆಗುತ್ತೆ. ಸೊ ಬೆಟರ್ ಯು ಕ್ಯಾನ್ ಟೇಕ್ ಇ ಪವರ್ ಎಕ್ಸ್ ಅಷ್ಟೇ ತಗೊಳ್ಳಿ. ಇನ್ನೊಂದು ಎ ಪವರ್ ಎಕ್ಸ್ ಅಂತ ತಗೋಬಹುದು. ಎ ಪವರ್ ಎಕ್ಸ್ ಅಂತ ತಗೊಂಡ್ರೆ ಆ ಗ್ರಾಫ್ ನೋಡಿ ಈ ರೀತಿ ಬರುತ್ತೆ. ಈ ರೀತಿಯಲ್ಲಿ ನೀವು ಗ್ರಾಫ್ಗಳು ಯಾವ ತರ ಬರುತ್ತೆ ಅಂತ ನೋಡಬಹುದು ಅಷ್ಟೇ, ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಲಾಗ್ ಫಂಕ್ಷನ್ಸ್. ಲಾಗ್ ಎಕ್ಸ್ ಅಂತ ಹೊಡೆದ್ರೆ ನೋಡಿ ಲಾಗ್ ಫಂಕ್ಷನ್ ಇಲ್ಲಿ ಬಂತು, ಈ ಬ್ಲೂ ಕಲರ್ ಇದೆಯಲ್ಲ ಇದು ಲಾಗ್ ಟು ದ ಬೇಸ್ ಎಕ್ಸ್. ದೆನ್ ನ್ಯಾಚುರಲ್ ಲಾಗಿಗೆ ತಗೊಂಡು ಲಾಗ್ ಟು ಅಥವಾ ಲಾಗ್ ಟು ದ ಬೇಸ್ ಇ ನೀವು ತಗೋಬಹುದು. ಓಕೆ, ಸೊ ಲಾಗ್ ಎಕ್ಸ್ ನೋಡಿ ಇದು ಲಾಗ್ ಎಕ್ಸ್ ಅನ್ನ ತಗೊಂಡ್ರೆ ಲಾಗ್ ಎಕ್ಸ್ ಇದು ಸೇಮ್ ಅದೇ ಟೈಪ್ ಅಲ್ಲೇ ಬರುತ್ತೆ. ಲಾಗ್ ಎಕ್ಸ್ ಅನ್ನೇ ತಗೋಬಹುದು. ಲಾಗ್ ಟು ದ ಬೇಸ್ ಈ ಅವಶ್ಯಕತೆ ಇಲ್ಲ. ಈ ರೀತಿ ಗ್ರಾಫ್ಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿ ನೀವು ಎಲ್ಲದನ್ನು ಕೂಡ ವಿಜುವಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ಇದು ಲಾಗರಿಥಮಿಕ್ ಫಂಕ್ಷನ್, ಆಲ್ಜಿಬ್ರಾಯಿಕ್ ಫಂಕ್ಷನ್. ನೋಡಿ ಅವುಗಳ ಮೇಲೆ ಫಂಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅವು ಯಾವ್ಯಾವ ಕಲರ್ ಅಲ್ಲಿ ಇದೆ ಅವೆಲ್ಲ ಹೈಲೈಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಎಲ್ಲಾ ಒಂದು ಗ್ರಾಫ್ಗಳನ್ನ ಇಲ್ಲಿ ವಿಜುವಲೈಸ್ ಮಾಡಬಹುದು. ವಿಜುವಲೈಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಟ್ಯಾಬ್ಲರ್ ಕಾಲಮ್ ಇತ್ತು ಅಂದ್ರೆ ಆ ಫಂಕ್ಷನ್ಸ್ ಬರೀರಿ, ಅದು 0/0 ಮೂಲಕ ಪಾಸ್ ಆಗುತ್ತಾ ಇಲ್ವಾ ಬರೀರಿ. ಅದಾದ್ಮೇಲೆ ಎಕ್ಸ್ ಆಕ್ಸಿಸ್ ನ ಯಾವ ಪಾಯಿಂಟ್ ಅಲ್ಲಿ ಕಟ್ ಮಾಡಿದೆ, ವೈ ಆಕ್ಸಿಸ್ ನ ಯಾವ ಪಾಯಿಂಟ್ ಅಲ್ಲಿ ಕಟ್ ಮಾಡಿದೆ. ಅದಾದ್ಮೇಲೆ ಸಿಮ್ಮೆಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್ ಇದೆಯಾ ಅಥವಾ ಸಿಮ್ಮೆಟ್ರಿಕ್ ಅಬೌಟ್ ವೈ ಆಕ್ಸಿಸ್ ಇದೆಯಾ ಅದನ್ನ ಬರೀರಿ. ಇನ್ಕ್ರೀಸ್ ಆಗ್ತಾ ಇದೆಯಾ ಡಿಕ್ರೀಸ್ ಆಗ್ತಾ ಇದೆಯಾ ಅದನ್ನ ಬರೀಬಹುದು. ಅದಾದ್ಮೇಲೆ ಆಸಿಲೇಟ್ ಏನಾರ ಆಗ್ತಾ ಇದೆಯಾ, ಈ ತರ ನಿಮ್ಗೆ ಏನ್ ಅನ್ಸುತ್ತೆ ಈ ಗ್ರಾಫ್ ಗಳನ್ನ ನೋಡಿದಾಗ ನಿಮಗೆ ಬರೀರಿ. ನೋಡಿ ಈ ಗ್ರಾಫ್ ಅನ್ನ ತಗೊಂಡ್ರೆ ಇದು ಎಕ್ಸ್ ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡಿದೆ ಅದನ್ನ ಬರೀತೀರಾ, ವೈ ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡಿದೆ ಅದನ್ನ ಬರೀತೀರಾ. ಆರಿಜಿನ್ ಮೂಲಕ ಪಾಸ್ ಆಗ್ತಿದ್ಯಾ, ಇಲ್ಲ. ಸಿಮೆಟ್ರಿಕ್ ಇದೆಯಾ, ಸಿಮೆಟ್ರಿಕ್ ಕೂಡ ಇಲ್ಲ. ಸಿಮೆಟ್ರಿಕ್ ಅಂದ್ರೆ ಈ ಒಂದು ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಇಂದ ಮೇಲ್ಗಡೆ ಎಷ್ಟು ಪಾರ್ಟ್ ಇರುತ್ತೋ ಕೆಳಗಡೆ ಅಷ್ಟೇ ಪಾರ್ಟ್ ಇರಬೇಕು, ಬಟ್ ಅದು ಸಿಮೆಟ್ರಿಕ್ ಇಲ್ಲ. ಓಕೆ, ಇವನ್ ಈ ವ್ಯಾಲ್ಯೂ ಕೂಡ ಸಿಮೆಟ್ರಿಕ್ ಇಲ್ಲ. ಅದೇ ನೀವು sin x cos x ಅವನ್ನ ತಗೊಂಡ್ರೆ ಸಿಮೆಟ್ರಿಕ್ ಬರುತ್ತೆ. ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಅವುಗಳು ಸಿಮೆಟ್ರಿಕ್ ಬರುತ್ತೆ. ಆ ರೀತಿ ಅವೆಲ್ಲ ಅದನ್ನ ನೀವು ಟ್ಯಾಬ್ಲರ್ ಕಾಲಮ್ ಅಲ್ಲಿ ನೀವು ಫಿಲ್ ಮಾಡಬಹುದು. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಎಕ್ಸ್ಪೆರಿಮೆಂಟ್ ಮುಗಿಯುತ್ತೆ. ಇಷ್ಟೇ ಎಕ್ಸ್ಪೆರಿಮೆಂಟ್ ನಂಬರ್ ಪ್ರಾಕ್ಟೀಸ್ ನಂಬರ್ 24 ಏನಿದೆ, ಟು ಪ್ಲಾಟ್ ದ ಗ್ರಾಫ್ ಆಫ್ ಆಡ್ ಫಂಕ್ಷನ್, ಇವನ್ ಫಂಕ್ಷನ್, ಆಲ್ಜಿಬ್ರಾಯಿಕ್ ಫಂಕ್ಷನ್, then trigonometric function, exponential function and logarithmic functions. ಇಷ್ಟು ಮಾಡಿ ಆ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಡೇಟಾವನ್ನು ನೀವು ಫಿಲ್ ಮಾಡಿದ್ರೆ this experiment will be completed. Okay, so thank you.